85,000 ಬರೀ ಇದು 85,000 ಕೊಡ್ತೀನಿ. 1,50,000 1,50,000ಕ್ಕೆ 12 ಮಾಡಲ್ ಸೆಕೆಂಡ್ ಫೈನಲ್ ನಿಮ್ ಕಡೆಯಿಂದ ಬಂದ್ರೆ 1,05,000 ಕೊಡ್ತೀನಿ. 1,20 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 1,20 ಆಗುತ್ತೆ, ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಸರ್ ಇಲ್ಲ ಸರ್, 1,20. 5,000 ಬೇಡ ಸರ್, 1,50,000 ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ, ಸೊ ಕೋಟ್ ಮಾಡ್ತಾ ಇದ್ದೀನಿ 7,95,000. 7,95,000 ಬೇಡ, ಸೊ 7,85,000 ಕೊಡ್ತೀನಿ ಸರ್. ಈ ಗಾಡಿ ಬಂದು 7,35,000 ಫೈನಲ್ ಮಾಡ್ಕೊಡ್ತೀನಿ. ಮಾಡಿಫೈ ಮಾಡಿರೋ ವೆಹಿಕಲ್ ಆಗಿರುತ್ತೆ ಸರ್. ಇದ್ರದ್ದು ಪ್ರೈಸ್ ಸರ್? ಸರ್ ಇದು ಗಾಡಿ ಕೋಟಿಂಗ್ ಪ್ರೈಸ್ ಬಂದು 1,50,000 ಫೈನಲ್ ಮಾಡ್ಕೊಡ್ತೀನಿ. 3,85,000. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ಶೋರೂಮ್ನ ಹೊಸ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ. ಹಾಗೇನೆ ಈ ಶೋರೂಮ್ ಯಾವುದು, ಇಲ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ, ಸೊ ಎಷ್ಟು ಕಾರ್ಗಳಿದೆ, ಏನು ಪ್ರೈಸಿಂಗ್ ಇದೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಹಾಗೇನೆ ಸರ್ ಇರ್ತಾರೆ ಸರ್, ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಜಗದೀಶ್. ಹೌದಾ ಸರ್? ಸರ್ ಮತ್ತೊಂದು ಸರಿ ನಿಮ್ದು ಹೊಸ ಶೋರೂಮ್ನಲ್ಲಿ ಹೊಸ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ನಿಮ್ಮ ಶೋರೂಮ್ ಹೆಸರು ಏನು ಸರ್ ಇವತ್ತು? ಸರ್ ನಮ್ಮ ಶೋರೂಮ್ ಹೆಸರು ಬಂದು ವರಸಿದ್ದಿ ಪ್ರದ ಕಾರ್ ಲಿಂಕ್ಸ್ ಅಂತ. ಓಕೆ, ಲೊಕೇಶನ್ ಸರ್ ಇದು? ಸರ್ ಇದು ಲೊಕೇಶನ್ ಪೀನ್ಯಾ ಸೆಕೆಂಡ್ ಸ್ಟೇಜ್, GKW ರೇಟ್, ಪಾರ್ಕ್ ರೋಡ್, ನಿಯರ್ ಬೈ GKW ರೇಟ್ ಪಾರ್ಕ್ ಅಂತ ಹೇಳಿದ್ರೆ ಆಗುತ್ತೆ. ಮತ್ತೆ ಕೆಳಗಡೆ ನಂಬರ್ಸ್ ಕೊಟ್ಟಿರ್ತೀವಿ, ಆ ನಂಬರ್ಸ್ ಗೆ ನೀವು ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿ. ಕೆಲವೊಂದು ಕಾಲ್ಸ್ ಅಟೆಂಡ್ ಮಾಡಕ್ ಆಗಲ್ಲ ಬಿಸಿ ಪರ್ಪಸ್ ಅಲ್ಲಿ, ಆ ಟೈಮಲ್ಲೂ ಕೂಡ ನೀವು ಜಸ್ಟ್ ಆಯ್ ಅಂತ ಮೆಸೇಜ್ ಮಾಡಿದ್ರೆ ಸೊ ವಾಟ್ಸ್ಆಪ್ ಅಲ್ಲಿ ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ. ಸೊ ಕ್ಯಾಟ್ಲಾಗ್ ಆಮೇಲೆ ಲೊಕೇಶನ್ ಎಲ್ಲ ಬರುತ್ತೆ, ಅದನ್ನ ನೋಡಿ ಬೇಕಾದ್ರೆ ಬರ್ಬೋದು, ವಿಸಿಟ್ ಮಾಡಬಹುದು. ಓಕೆ ನೋಡಿ, ಅವ್ರ ನಂಬರ್ ಇಲ್ಲಿ ಡಿಸ್ಪ್ಲೇ ಕಾಣ್ತಿದೆ ನೋಡಿ, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಒಂದು ಹಾಯ್ ಅಂತ ಹಾಕಿದ್ರೆ ಲೊಕೇಶನ್ ವಿತ್ ಕ್ಯಾಟ್ಲಾಗು ಬರುತ್ತಂತೆ, ನೀವು ಕಂಪ್ಲೀಟ್ ನೋಡ್ಕೊಂಡು ಬರ್ಬೋದು. ಸೊ ಹಾಗೆ ವಿಡಿಯೋದಲ್ಲೂ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಸರ್. ಹಾಗೇನು ಎಷ್ಟಿದೆ ಸರ್ ಸ್ಟಾಕ್ ಇವತ್ತು? ಸರ್ ಸ್ಟಾಕ್ ಒಂದು 25 ಗಾಡಿ ಇದೆ ಸರ್, ಆಲ್ಮೋಸ್ಟ್ 25 ವೆಹಿಕಲ್ಸ್ ಇದೆಯಲ್ವಾ? ಅಂಡ್ ಈ 25 ವೆಹಿಕಲ್ಸ್ ಅಲ್ಲಿ ಯಾವುದೇ ರೀತಿ ರೀಫಬ್ ಕಾಸ್ಟ್ ಇರಲ್ಲ. ಅಂದ್ರೆ ನಾವೀಗ ರೀಫಬ್ ಕಾಸ್ಟ್ ಅಂತಂದ್ರೆ ಗಾಡಿನ ತಗೊಂಡು ಒಂದ್ 10,000 20,000 ಖರ್ಚು ಮಾಡ್ಕೋಬೇಕು, ಆ ತರ ರೀಫಬ್ ಕಾಸ್ಟ್ ಇದೆ ಸರ್. ಮೇನ್ ಕಸ್ಟಮರ್ ಗಳಿಗೆ ಅದೇ ಟೆನ್ಷನ್ ಇರುತ್ತೆ. ಹೌದು, ಸೊ ಅದು ಟೆನ್ಷನ್ ಫ್ರೀ ಮಾಡಿದಿರಿ ನೀವು. ಟೆನ್ಷನ್ ಸ್ಟಾರ್ಟ್ ಮಾಡ್ಬೇಕು. ಒಂದು ಸಣ್ಣ ಇಂಜಿನ್ ಆಯಿಲ್ ಸರ್ವಿಸ್ ಒಂದು 2,000 3,000 ಖರ್ಚು ಮಾಡ್ಕೊಂಡ್ರೆ ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಓಕೆ ಅಂದ್ರೆ ಸೊ ಟೆನ್ಷನ್ ಫ್ರೀ ಆಗಿ ಒಂದು ಸರ್ವಿಸ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅಷ್ಟೇ. ಆಯಿಲ್ ಸರ್ವಿಸ್. ಹೌದು, ಒಂದು ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಸಾಕು ಸರ್. ಓಕೆ ಸರ್. ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ಬೇಕಂತಂದ್ರೆ ಸೊ ಸಿಬಿಲ್ ಪ್ರೊಫೈಲ್ ಇದ್ರೆ ಕೆಲವೊಂದು ಗಾಡಿಗೆ 0 ಡೌನ್ ಪೇಮೆಂಟ್ ಅಲ್ಲೂ ಲೋನ್ ಮಾಡ್ತೀವಿ. 0 ಡೌನ್ ಪೇಮೆಂಟ್ ಆಗುತ್ತಾ ಕೆಲವೊಂದು ಗಾಡಿಗಳಿಗೆ? ಸೊ ಯಾಕಂದ್ರೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಸಿಬಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಆಗಲ್ಲ. ಓಕೆ, ಸೊ ಲೋನು ಆಲ್ಮೋಸ್ಟ್ ನಮ್ ಕಡೆಯಿಂದಾನೆ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದಲ್ಲಿ ಇಲ್ಲಿ ಸರ್ ಮಾಡ್ಕೊಡೋಣ. ಓಕೆ ಸರ್, ಯಾವ ಮಾಡಲ್ ಮೇಲೆ? ಮಾಡಲು ಎಬೋ 13-14 ಮೇಲೆ. ಹೌದಾ ಸರ್? ಓಕೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟರು ಅನ್ಕೊಂತೀನಿ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಸರ್ ಹೇಳಿದ್ರು. ಸೊ ಅವ್ರು ಇನ್ನೊಂದು ಹೇಳಿದ್ರು ಏನಂದ್ರೆ, ನೀವು ಜಸ್ಟ್ ಇಲ್ಲಿಂದ ಕಾರ್ ಜಸ್ಟ್ ಒಂದು ಆಯಿಲ್ ಸರ್ವಿಸ್ ಅಷ್ಟೇ ತಗೊಂಡೋಗಿ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳಿ, ಸೇಲ್ ಕೊಡಿ. ನೋಡಿ ಸರ್, ಈಗ ಗಾಡಿ ಬಂದಿದೆ, ಶಿಫ್ಟ್ ಕಸ್ಟಮರ್ ತಗೊಂಡ್ ಹೋದ್ರು ಕೂಡ ಆಲ್ರೆಡಿ. ಹೌದಾ? ನೋಡಿ ಒಂದ್ ಗಾಡಿ ಸೋಲ್ಡ್ ಆಯ್ತು ಈಗ. ಜಸ್ಟ್ ನಾನು ಈಗ ಬರ್ಬೇಕಾದ್ರೆ ಒಂದ್ ಗಾಡಿ ಸೋಲ್ಡ್ ಕೂಡ ಆಯ್ತು. ಸೊ ಜಾಸ್ತಿ ಮಾತಾಡೋದು ಬೇಡ, ಬೇಗ ವಿಡಿಯೋನ ಶುರು ಮಾಡೋಣ ಸರ್. ವಿಡಿಯೋ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅನ್ನ ಯಾರನ್ನು ಯೂಸ್ ಕಾರ್ ನೋಡ್ತಿದ್ರೆ, ಅದು ಒಂದು ಬೆಸ್ಟ್ ಬಜೆಟ್ ಅಲ್ಲಿ ನಿಮಗೆ ಒಂದು ಕಂಫರ್ಟ್ ಪ್ರೈಸ್ ಅಲ್ಲಿ ನೀವು ಕಾರ್ಗಳು ನೋಡ್ತಿದ್ರೆ ಈ ಶೋರೂಮ್ ನ ಬಂದು ವಿಸಿಟ್ ಮಾಡಬಹುದು ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನಿಮ್ ಶೋರೂಮ್ ಅಲ್ಲಿ ಮೊದಲನೇ ಕಾರ್ ಯಾವ ಸರ್ ಇವತ್ತು? ಸರ್ ಮೊದಲನೇ ಗಾಡಿ 8 ಮಾಡಲ್ ಟಾಟಾ ಇಂಡಿಗೋ ಸರ್. ಓಕೆ, ಸೊ ಈ ಗಾಡಿ ವೆಲ್ ಮೈಂಟೈನ್ ಮಾಡಿದ್ದಾರೆ. ಗಾಡಿ ಎಲ್ಲ ನೀಟ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಸೊ ಪವರ್ ವಿಂಡೋ ಬರಲ್ಲ, ಬೇಸಿಕ್ ವಿಂಡೋ ಬರುತ್ತೆ. ಓಕೆ, ಟೈರ್ ಒಂದು 60 to 70% ಇದೆ. ಗಾಡಿಯಲ್ಲಿ ಒಳ್ಳೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಇದೆ. ಓಕೆ, ಗಾಡಿಯಲ್ಲಿ FC ಇನ್ಸೂರೆನ್ಸ್ 2 ರನ್ನಿಂಗ್ ಇದೆ ಸರ್. 2 ರನ್ನಿಂಗ್ ಇದೆಯಾ ಸರ್? ಗಾಡಿಯಲ್ಲಿ FC ಇನ್ಸೂರೆನ್ಸ್ 2 ರನ್ನಿಂಗ್ ಇದೆ. ಈ ಗಾಡಿ ಡೀಸೆಲ್ ಗಾಡಿ. ಮೈಲೇಜ್ ಒಂದು 18 to 20 ಎಕ್ಸ್ಪೆಕ್ಟ್ ಮಾಡಬಹುದು ಗಾಡಿಯಲ್ಲಿ. ಸೊ ಈ ಗಾಡಿ ಕೋಟಿಂಗ್ ಪ್ರೈಸ್ 1,25 ಹೇಳ್ತಾ ಇದಾರೆ. 1,25 ನಾನು ಬೇಡ ಸರ್. ಫೈನಲ್ ಟು ಫೈನಲ್ ನಿಮ್ ಕಡೆಯಿಂದ ಬಂದ್ರೆ 1,05,000 ಕೊಡ್ತೀನಿ. 1,05,000? 1,05,000 ಸರ್. ನೆಕ್ಸ್ಟ್ ವೆಹಿಕಲ್ ಹಾಗೆ ಆಲ್ಟೋ ಒಂದಿದೆ ನಮ್ಮ ಹತ್ರ. ಇದು ಮಾರುತಿ ಸುಜುಕಿ ಆಲ್ಟೋ LXi. ಸೊ ಗಾಡಿ ವೆಲ್ ಮೈಂಟೈನ್ಡ್, ವೈಟ್ ಕಲರ್ ಬೇರೆ. ಗಾಡಿಯಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಶೀಟ್ಸ್ ಇದೆ. ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಗಾಡಿ ತೋರಿಸಿ ಒಳಗಡೆ. ಸೀಟ್ಸ್ ತುಂಬಾ ಚೆನ್ನಾಗಿದೆ ಅನ್ಬೋದು. ಸೊ ಟೈರ್ ಕಂಡೀಷನ್ ನೋಡಿದ್ರೆ ಬ್ರಾಂಡ್ ನ್ಯೂ ಇದೆ. ನಮಗೆ 4 ಬ್ರಾಂಡ್ ನ್ಯೂ ಟೈರ್ ಇರುವಂತ ವೆಹಿಕಲ್ ಆಗುತ್ತೆ. ವೈಟ್ ಕಲರ್ ನೋಡಿ, ಅಫಿಷಿಯಲ್ ಕಲರ್ ಆಗಿರುತ್ತೆ ಸರ್. ಇದು ಪ್ರೈಸ್ ಸರ್? ಇದು ನಾನು ಕೋಟ್ ಮಾಡ್ತಾ ಇದ್ದೀನಿ 1,25,000 ಸರ್. 1,25,000? 1,25,000 ಮಾಡ್ತಾ ಇದ್ದೀನಿ. ನಿಮ್ ಕಡೆಯಿಂದ ಬನ್ನಿ, ಸ್ವಲ್ಪ ನೆಗೋಸಿಯೇಷನ್ ಮಾಡ್ಕೊಡ್ತೀನಿ. 1,20 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 1,20 ಆಗುತ್ತೆ, ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ ಸರ್? ಸರ್ ಇಲ್ಲ ಸರ್, 1,20 ಬಂದ್ಲಿ ಮಾತಾಡ್ಲಿ, ಹೆಚ್ಚು ಕಡಿಮೆ ಮಾಡೋಣ. ಬಂದ್ ಕಸ್ಟಮರ್ ಕುತ್ಕೋಬೇಕು. ಯಾಕಂದ್ರೆ ಆಲ್ರೆಡಿ ವೆಲ್ ಮೇಂಟೈನ್ ವೆಹಿಕಲ್ಸ್, ರೀಪಬ್ ಇರಲ್ಲ. ಸೊ ಅದಕ್ಕೆ ನಾವು ಆಲ್ರೆಡಿ ನೆಗೋಸಿಯೇಷನ್ ಮಾಡಿದೀವಿ.
ಮತ್ತೆ ಇನ್ನೂ ನೆಗೋಸಿಯೇಷನ್ ಅಂತಂದ್ರೆ ಬರ್ಲಿ ಕುತ್ಕೊಳ್ಳಿ, ಹ್ಮ್. ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರಿ. ಸರ್. ನೆಕ್ಸ್ಟ್ ವೆಹಿಕಲ್ 12 ಮಾಡಲ್, ಹ್ಮ್. ಓನರ್ಶಿಪ್ ಸೆಕೆಂಡ್ ಆಗಿದೆ. ಓಕೆ ನಿಸಾನ್ ನಿಸಾನ್ ಮೈಕ್ರೋ ಓಕೆ ಬರುತ್ತೆ. ಸೊ ಗಾಡಿ ಮಾತ್ರ ವೆಲ್ ಮೈಂಟೈನ್ಡ್. ನೋಡಿ ನೋಡಿ ಟೈರ್ ಎಲ್ಲ ಟೈರ್ 90% ಇದೆ ಸರ್ ಆಲ್ಮೋಸ್ಟ್. ನೋಡಿ ಟೈರ್ ಎಲ್ಲ ಹಿಂದೆ ಎಲ್ಲ ಬ್ರಾಂಡ್ ನ್ಯೂ ಇದೆ ಸರ್. Brand new ಕೀಲೆಸ್ ಇದೆ. ಎಂಟ್ರಿ ಬರ್ತಲ್ವಾ ಸರ್? ಕೀಲೆಸ್ ಎಂಟ್ರಿ ಬರುತ್ತೆ, ಬಟನ್ ಸ್ಟಾರ್ಟ್ ಬರ್ತಲ್ವಾ? ಹೌದು. ಎಸಿ ಪವರ್ ಸ್ಟೇರಿಂಗ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ನೋಡಿ ಗಾಡಿ ಎಲ್ಲ ಎಕ್ಸಲೆಂಟ್ ಮೇಂಟೈನ್ ಮಾಡಿದ್ದಾರೆ ಸರ್. ಈ ಗಾಡಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಗಾಡಿ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಅಂತ ಏನಾದ್ರು ತೊಂದರೆ ಇದೆ ಅನ್ಕೋಬಹುದು. ಗಾಡಿ ಕಂಡೀಷನ್ ಅಲ್ಲಿ ಇದೆ, ವಿತ್ ಪ್ರೈಸಿಂಗ್ ಕೊಡ್ತಾ ಇದೀನಿ, ಯಾರಾದ್ರೂ ಬಂದು ತಗೊಂಡೋಗ್ಲಿ ಅಂತ. ಸರ್ 1,50,000 ಕೊಡ್ತೀನಿ. 1,50,000. 1,50,000ಕ್ಕೆ 12 ಮಾಡಲ್ ಸೆಕೆಂಡ್ ಓನರ್. ಹೌದು, ನಿಸಾನ್ ಮೈಕ್ರೋ. ಓಕೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಆಲ್ಟೋ ಇದೆ. ಇದು 12 ಮಾಡಲ್. ಸೊ ಸೆಕೆಂಡ್ ಓನರ್ ಗಾಡಿ ಆಲ್ಟೋ K10 VX8 ಟಾಪ್ ಅಂಡ್ ವೇರಿಯಂಟ್. ಗಾಡಿ ನೋಡಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಶೀಟ್ಸ್ ಬರುತ್ತೆ. ಟೈರ್ ಒಂದು 80 to 90% ಟೈರ್ ಇದೆ. ಗಾಡಿ ಕಂಡೀಷನ್ ಅಲ್ಲೂ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ. ಇದರಲ್ಲಿ ಎಸಿ ಸರ್ ಎಸಿ ಬರುತ್ತೆ ಸರ್. ಓಕೆ ಎಸಿ ಬರುತ್ತೆ, ಮತ್ತೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ ಸರ್. ಇದ್ರ ಪ್ರೈಸ್ ಸರ್ ಈ ಪ್ರೈಸ್ 2,15,000 ಹೇಳ್ತಾ ಇದಾರೆ. ಬಟ್ 2,15,000 ಬೇಡ, 1,95,000 ಕೊಡ್ತೀನಿ ಸರ್. 12 ಮಾಡಲ್ ಸೆಕೆಂಡ್ ಓನರ್ ಆಲ್ಟೋ K10 VX8 ಸರ್. ಹಾಗೇನೆ ಗೆಟ್ಸ್ ಒಂದಿದೆ. ಸೊ ಇದು ಕಸ್ಟಮರ್ ಒಳ್ಳೆ ಆಲ್ಟ್ರೇಷನ್ ಮಾಡಿಸಿದ್ದಾರೆ. ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಸ್ಪಾಯ್ಲರ್ ಗಾಡಿಯಲ್ಲಿ ಇದೆ ಸರ್. ಇದರ ನೆಕ್ಸ್ಟ್ ಫೀಚರ್ಸ್ ಅಂದ್ರೆ ಎಸಿ, ಆಮೇಲೆ ಪವರ್ ಸ್ಟೇರಿಂಗ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಅಲ್ವಾ ಸರ್? ಹೌದು ಸರ್. ಸೆಂಟ್ರಲ್ ಕೂಡ ಬರುತ್ತೆ ನೋಡಿ. ಮತ್ತೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬರುತ್ತೆ, ಮತ್ತೆ ಸ್ಪಾಯ್ಲರ್ ಒಂದು ಬರುತ್ತೆ. ಸ್ಪಾಯ್ಲರ್ ಕೂಡ ಹಾಕ್ಸಿದಾರೆ ನೋಡಿ ಆಫ್ಟರ್ ಮಾರ್ಕೆಟ್ ಆಗಿ. ಓಕೆ ಸರ್. ಇದ್ರ ಪ್ರೈಸ್ ಸರ್ ಕಸ್ಟಮರ್ ಈ ಗಾಡಿನ ಬಂದು 1,65,000 ಹೇಳ್ತಾ ಇದಾರೆ. 1,65,000 ಬೇಡ ಸರ್, 1,50,000 ಫೈನಲ್ ಮಾಡ್ಕೊಡ್ತೀನಿ. 1,50,000ಕ್ಕೆ 1,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಈಗ ವೈಟ್ ಬೋರ್ಡ್ ಗಾಡಿ ನೋಡಿದ್ರಿ, ಎಲ್ಲೋ ಬೋರ್ಡ್ ದುಡಿಯೋ ಗಾಡಿ ಅಂತ ಒಂದು ಗಾಡಿ ತಗೊಂಡ್ಬಂದಿದೀನಿ. ಸೊ ಆಲ್ರೆಡಿ 4 ಗಾಡಿ ಇತ್ತು, 4 ಗಾಡಿ ತಗೊಂಡ್ ಹೋಗಿದ್ದಾರೆ. ಸೊ ಈ ಗಾಡಿ 17 ಮಾಡಲ್. ಗಾಡಿ ಮಾತ್ರ ವೆಲ್ ಮೈಂಟೈನ್ಡ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಶೀಟ್ಸ್ ಇದೆ. ಗಾಡಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ, ಬನ್ನಿ ಸರ್. ಇಂಟೀರಿಯರ್ಸ್ ಎಲ್ಲ ತೋರಿಸಿ. ಚೆನ್ನಾಗಿದೆ. ಹೌದು. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ವಲ್ಲ? ಪವರ್ ವಿಂಡೋ ಬರಲ್ಲ ಸರ್. ಓಕೆ ಸರ್. ಇದ್ರ ಪ್ರೈಸ್ ಪವರ್ ವಿಂಡೋಸ್ ಏನೋ ಬೇಕಾದ್ರೂ ಫಿಟ್ ಮಾಡಿದಾರೆ ಅಲ್ಲಿ ಅಡಿಷನಲ್ ಆಗಿ. ಓಕೆ ನೋಡಿ. ಸೊ ಇದು ಪ್ರೈಸ್ ಬರೀ 85,000 ಕೊಡ್ತೀನಿ. 85,000 ಬರೀ ಇದು? 85,000 ಕೊಡ್ತೀನಿ ಸರ್. ಸರ್ i10 14 and 15 ಮಾಡಲ್ ಗಾಡಿ, ಸೆಕೆಂಡ್ ಓನರ್, ವೈಟ್ ಬ್ಯೂಟಿ. ಗಾಡಿಯಲ್ಲಿ ಸಿಟಿಯಲ್ಲಿ ಆರಾಮಾಗಿ ಕಂಫರ್ಟಬಲ್ ಡ್ರೈವ್ ಮಾಡ್ಕೋಬಹುದು. ಸೊ ಗಾಡಿಯಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಶೀಟ್ಸ್, ಟೈರ್ ಒಂದು 80 to 90% ಇದೆ. ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಈ ಗಾಡಿ ನಾನ್ ಕೋಟ್ ಮಾಡ್ತಾರೆ ಪ್ರೈಸ್ ಬರೀ 2,95,000. 2,95,000 ಬೇಡ ಸರ್, 2,90,000 ಕೊಡ್ತೀನಿ ಸರ್ ನಿಮ್ ಕಡೆಯಿಂದ ಬಂದ್ರೆ. ಸರ್ ನೆಕ್ಸ್ಟ್ ವೆಹಿಕಲ್ ಇಯಾನೋ. ಸೊ ಸಿಟಿಯಲ್ಲಿ ಓಡಾಡ್ಕೊಳಕ್ ಆರಾಮ್ ಗಾಡಿ. ಸೊ ಯಾಕಂದ್ರೆ ಲೈಕ್ ಒಂದು ಪಾರ್ಕಿಂಗ್ ಪ್ಲೇಸ್ ಮಾಡೋಕ್ಕೂ ಒಳ್ಳೆ ಗಾಡಿ, ಚಿಕ್ಕದಾಗಿರುತ್ತೆ ಗಾಡಿ. ಸೊ ಗಾಡಿ ಕಂಡೀಷನ್ ಆಗ್ಲಿ ವೆಲ್ ಮೈಂಟೈನ್ಡ್, ಟೈರ್ ಅಲ್ಲೇ ಇದೆ. ಸೊ ಗಾಡಿ ಇದರಲ್ಲಿ ಫೀಚರ್ಸ್ ಅಂದ್ರೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಸೊ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುವಂತ ವೆಹಿಕಲ್ ಆಗಿರುತ್ತೆ. ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ಸ್ ಕೂಡ ಇಲ್ಲ. ಸೊ ವೈಟ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿರೋ ವೆಹಿಕಲ್ ಆಗಿರುತ್ತೆ ಸರ್. ಇದ್ರ ಪ್ರೈಸ್ ಸರ್ ಗಾಡಿ ಪ್ರೈಸ್ ಇದು 2,15,000. ಸೊ ಫೈನಲ್ ಟು ಫೈನಲ್ ಅಂದ್ರೆ 1,95,000 ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಇದು i20. ಸೊ 10 ಮಾಡಲು ಸಿಂಗಲ್ ಓನರ್ ಗಾಡಿ, ಒಳ್ಳೆ ಶೋರೂಮ್ ಮೇಂಟೈನ್ ಗಾಡಿ ಸರ್. ಇದು ಗಾಡಿಯಲ್ಲಿ ಯಾವುದೇ ರೀತಿ ಒಂದೇ ಒಂದು ನಯಾ ಪೈಸಾ ಖರ್ಚಿಲ್ಲ. ಎಫ್ಸಿ ಇದೆ, ಇನ್ಸೂರೆನ್ಸ್ ಇದೆ. ಗಾಡಿ ಸಿಂಗಲ್ ಓನರ್, ಒಳ್ಳೆ ಫ್ಯಾಬ್ರಿಕ್, ಲೆದರ್ ಶೀಟ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ. ಸೊ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಗಾಡಿ ಕಂಡೀಷನ್ ಅಲ್ಲಿ ಇದೆ. ಹಾಗೇನೆ ನೋಡಿ ಟೈರ್ಸ್ ಕೂಡ ಒಂದು 80 to 90% ಇದೆ ಸರ್. ಹೌದು ಸರ್. ಓಕೆ. ಇದ್ರ ಪ್ರೈಸ್ ಸರ್ ಗಾಡಿ ಪ್ರೈಸ್ ಬಂದು 2,75,000 ಕೊಡ್ತೀನಿ ಸರ್. ನೋಡಿ ಅಲ್ಲಿ 2,75,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇಲ್ಲಿ ಪ್ರೈಸ್ ಕೋಟ್ ಮಾಡಿರೋದು 2,95,000. ನಾನು ಆ ಪ್ರೈಸ್ ನಿಮ್ಗೆ ಹೇಳ್ತಾ ಇಲ್ಲ, ಕಸ್ಟಮರ್ ಬಂದು ತಗೊಂಡೋಗ್ಲಿ. 2,75,000 ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು i20 ಇದೆ. ಸೊ 10 ಮಾಡಲ್ ಬೇಕಾದ್ರೆ ಸಿಂಗಲ್ ಓನರ್ ಬೇಕಂದ್ರೆ i20 ಹೋಗ್ಲಿ. ಇದು 13 ಮಾಡಲ್. ಸೊ ಗಾಡಿ i20 ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್. ಸೊ ಒಳ್ಳೆ ಟೈರ್ ಕಂಡೀಷನ್, ಮ್ಯಾಗ್ವಿಲ್ ಬರುತ್ತೆ. ಸೊ ಸೀಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ. ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಕೂಡ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ. ಹಾಗೇನೆ ಬ್ರಾಂಡ್ ನ್ಯೂ ಟೈರ್, ಕಂಪ್ನಿ ಇದೆ, ಮ್ಯಾಗ್ವಿಲ್ ಕೂಡ ಇರುತ್ತೆ ನೋಡಿ ಇದಕ್ಕೆ. ಸರ್ ಇದ್ರ ಪ್ರೈಸ್ ಸರ್ 13 ಮಾಡಲ್ ಡೀಸೆಲ್ ಗಾಡಿ. ಸೊ ಕೋಟ್ ಮಾಡ್ತಾ ಇದ್ದೀನಿ 2,95,000. 2,95,000 ಬೇಡ. ಸೊ 2,85,000 ಕೊಡ್ತೀನಿ. ವಿತ್ ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ ಸರ್. ಮ್ಯಾಕ್ಸಿಮಮ್ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಎಷ್ಟವರೆಗೂ ಲೋನ್ ಆಗುತ್ತೋ ಅಷ್ಟವರೆಗೂ ಮಾಡ್ಕೊಡ್ತೀನಿ ಸರ್. ಎಷ್ಟೊಂದು ಸಿಲ್ವರ್ ಕಲರ್ ಅಲ್ಲಿ ಪೋಲೋ ಇದೆ ಸರ್. ಸರ್ ಪೋಲೋ
ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಮಾಡಲ್ 15 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ. ಗಾಡಿಯಲ್ಲಿ ಏನು ಒಂದು ಸಣ್ಣ ಪುಟ್ಟ ರೀಫಬ್ ಇಲ್ಲ ಸರ್. ಹೌದಾ? ಸೊ ಜಸ್ಟ್ ಒಂದು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ, ಕೂಲೆಂಟ್ ಆಯಿಲ್ ಚೇಂಜ್ ಮಾಡ್ಕೊಂಡು ಸೊ ಆಗ್ಬೋದು. ಗಾಡಿ ತೋರಿಸಿ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್. ಹೌದು. ಓಕೆ, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ 90% ಇದೆ ಅನ್ಬೋದು. ಸಿಲ್ವರ್ ಕಲರ್ ಅಲ್ಲಿ ಇದೆ ನೋಡಿ. ಸೊ ಜಸ್ಟ್ ತಗೊಂಡೋಗಿ ಒಂದು ಆಯಿಲ್ ಸರ್ವಿಸ್ ಅಷ್ಟೇ ಮಾಡ್ಸೋದಂತ ನೋಡಿ ನೀವು. ಸರ್ ಇದ್ರ ಪ್ರೈಸ್? ಸರ್ ಕೋಟಿಂಗ್ ಈ ಪ್ರೈಸ್ ಬಂದು 3,95,000 ಹೇಳ್ತಾ ಇದ್ದೀನಿ. ಬೇಡ ಸರ್, 3,90,000 ಕ್ಲೋಸ್ ಮಾಡ್ಕೊಡ್ತೀನಿ. ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಅಷ್ಟಕ್ಕಷ್ಟು ಲೋನ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಬೇಕಾದ್ರೆ, ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. 3,90,000. 3,90,000. ಮತ್ತೊಂದು ಈಕೋ ಇದೆ ಸರ್. ಸರ್ 11 ಮಾಡಲ್, ಸೆಕೆಂಡ್ ಓನರ್ ಈಕೋ. ಸೊ ಇದು 5 ಸೀಟರ್ ಗಾಡಿ. ಗಾಡಿ ವೆಲ್ ಮೈಂಟೈನ್ಡ್, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರಲ್ಲ, ಆರ್ಡಿನರಿ ಸ್ಟೇರಿಂಗ್ ಬರುತ್ತೆ. ವೆಲ್ ಫ್ಯಾಬ್ರಿಕ್ ಲೆದರ್ ಶೀಟ್ಸ್ ಇದೆ. ಗಾಡಿ ಚೆನ್ನಾಗಿದೆ. ಟೈರ್ ಒಂದು 70 to 80% ಇದೆ. ನೋಡಿ ಒಂದು ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲ ಸರ್. ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸರ್ ಇದ್ರ ಪ್ರೈಸ್? ಸರ್ ಈ ಗಾಡಿ ಬಂದು 2,35,000 ಫೈನಲ್ ಮಾಡ್ಕೊಡ್ತೀನಿ. 2,35,000ಕ್ಕೆ? 2,35,000 ಫೈನಲ್. ಯಾವ ಸರ್ ಇದು? ವರ್ಣ ಫುಲ್ ಮಾಡಿಫೈ ಆಗ್ಬಿಟ್ಟಿದೆಯಲ್ಲ ಸರ್? ಸರ್ ಒಳ್ಳೆ ಮಾಡಿಫೈ ಮಾಡಿಸಿದ್ದಾರೆ. 8 ಮಾಡಲ್ ಗಾಡಿ ಮಾತ್ರ ಒಳ್ಳೆ ಮಾಡಿಫಿಕೇಶನ್ ಆಗಿದೆ. ಗಾಡಿ ಕೂಡ ಕಂಡೀಷನ್ ಅಲ್ಲಿ ಎಕ್ಸಲೆಂಟ್ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್, ಬ್ರಾಡ್ ಟೈರ್ ಕೂಡ ಇದೆ ಅನ್ಬೋದು. ಜಾಗ್ವಾರ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ ಸರ್ ಕಸ್ಟಮರ್. ಹೌದಾ? ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಬರುತ್ತೆ, ಟೈರ್ಸ್ ಹಾಕ್ಸಿದ್ದಾರೆ, ಮತ್ತೆ ವಿಸಿಲ್ ಸೌಂಡ್ ಇದೆ. ಹೌದಾ? ಹೌದು. ಓಕೆ, ಗಾಡಿ ಟಚ್ ಸ್ಕ್ರೀನ್ ಸಿಸ್ಟಮ್. ಸೊ ಸೀಟ್ ಕವರ್ ಕೂಡ ಹಾಕ್ಸಿರಿ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ನೋಡ್ತಾ ಇರ್ಬೋದು ನೀವು. ಸಕ್ಕತ್ತ ಮಾಡಿಫೈ ಮಾಡೋರು, ಯಾರನ್ನ ಮಾಡಿಫೈ ಆಗಿರೋ ಒಂದು ವೆಹಿಕಲ್ ನೋಡ್ತಾ ಇದ್ರೆ, ಸೊ ಒಂದು ವರ್ಣ ಇದೆ ನೋಡಿ, ಸಕ್ಕತ್ತ ಮಾಡಿಫೈ ಮಾಡಿರೋ ವೆಹಿಕಲ್ ಆಗಿರುತ್ತೆ. ಸರ್ ಇದ್ರದ್ದು ಪ್ರೈಸ್ ಸರ್? ಸರ್ ಇದು ಗಾಡಿ ಕೋಟಿಂಗ್ ಪ್ರೈಸ್ ಬಂದು 1,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲೇ ಸರ್ ಇದು? ಫೈನಲ್ 1,50,000 ಫೈನಲ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಒಂದು 60,000 to 70,000 ಅಡಿಷನಲ್ ಖರ್ಚು ಮಾಡಿದ್ದಾರೆ ಕಸ್ಟಮರ್. ಮಾಡಿಫೈ ಆಗಿದೆ? ಹೌದು, ಮಾಡಿಫೈ ಆಗಿದೆ. ಮತ್ತೊಂದು ವೈಟ್ ಶಿಫ್ಟ್ ಇದೆ ಸರ್ ನಮ್ಮ ಮುಂದೆ. ಸರ್ ಶಿಫ್ಟ್ ಬೇಕನ್ನೋರ್ಗೆ ಒಂದು ಶಿಫ್ಟ್ ಬೇಕು ಅಂತ ಇದ್ರೆ ಒಂದು ಒಳ್ಳೆ ಶಿಫ್ಟ್ ಎತ್ಕೊಂಡ್ ಬಂದಿದ್ದೀನಿ. 13 ಮಾಡಲ್ ಗಾಡಿ, VXI ಟಾಪ್ ಎಂಡ್ ವೇರಿಯಂಟ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಫ್ಯಾಬ್ರಿಕ್ ಲೆದರ್ ಶೀಟ್ಸ್ ಇದೆ. ಒಂದೇ ಒಂದು ನಯಾ ಪೈಸಾ ಖರ್ಚಿಲ್ಲ ಸರ್. ಝೀರೋ ರೀಫಬ್ ಕಾಸ್ಟ್. ನೋಡಿ ಗಾಡಿ ತೋರಿಸಿ ಎಷ್ಟು ತರ ಇದೆ. ನೀಟಾಗಿ ಎಕ್ಸಲೆಂಟ್ ಕಂಡೀಷನ್ ಇದೆ ಗಾಡಿಯಲ್ಲಿ. ನೀಟಾಗಿದೆ. ಟೈರ್ ಕೂಡ ಹಾಕ್ಸಂಗಿಲ್ಲ, ಟೈರು ಇದೆ. ನೋಡಿ ಗಾಡಿ ಒಳಗಡೆ ಎಲ್ಲ ಇಂಟೀರಿಯರ್ಸ್ ಎಲ್ಲ ತೋರಿಸಿ. ಸರ್ ಇಂಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ಸೀಟ್ ಕವರ್ ಹಿಡಿದು ಎಲ್ಲ ಚೆನ್ನಾಗಿದೆ. ಸರ್ ಇದ್ರ ಪ್ರೈಸ್? ಸರ್ ಗಾಡಿ ಕೋಟ್ ಮಾಡ್ತಾ ಇದ್ದೀನಿ 3,85,000 ಸರ್. 3,85,000 13 ಮಾಡಲ್ ಗಾಡಿ. ಸೊ ಈ ಗಾಡಿ ನಿಮ್ಗೆ ಬಂದು ಲೋನ್ ಕೂಡ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ ಸರ್ ಇದು? ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ನೆಗೋಸಿಯೇಷನ್ ಬೇಕಂದ್ರೆ ಡೈರೆಕ್ಟ್ ಬರ್ಲಿ, ಸಣ್ಣ ಪುಟ್ಟ ನೆಗೋಸಿಯೇಷನ್ ಮಾಡ್ಕೊಡ್ತೀನಿ. ಗಾಡಿಯಲ್ಲಿ ಯಾವುದೇ ರೀತಿ ರೀಪಬ್ ಕಾಸ್ಟ್ ಇಲ್ಲ. ಗಾಡಿ ಓಡಿಸ್ಲಿ, ಇಲ್ಲ ಅವ್ರ ಗ್ಯಾರೇಜ್ ಅವ್ರನ್ನ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ ಗಾಡಿ ತಗೊಂಡ್ ಹೋಗ್ತೀನಿ ಅಂದ್ರೆ ಕೂಡ ಅದಕ್ಕೂ ಅವಕಾಶ ಮಾಡ್ಕೊಡ್ತೀನಿ. 3,85,000. ಹಾಗೇನೆ 14 ಮಾಡಲ್ 110 PS ಅಡ್ವೆಂಚರ್ ಎಡಿಷನ್ ಡೆಸ್ಟರ್ ಇದೆ, ರೆನಾಲ್ಡ್ ಡೆಸ್ಟರ್. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಶೀಟ್ಸ್ ಬರುತ್ತೆ. ಗಾಡಿ ನೋಡಿ ವೆಲ್ ಮೇಂಟೈನ್ಡ್. ಓಕೆ. ಸೊ ಮ್ಯಾಗ್ ವೀಲ್ ಎಲ್ಲ ಇದೆ. ಸೊ ಫ್ರಂಟ್ ಅಲ್ಲಿ 2 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಲ್ವಾ ಸರ್? ಹೌದು ಸರ್. ಸರ್ ಇದು ಪ್ರೈಸ್? ಸರ್ ಇದು ಪ್ರೈಸ್ ಬಂದು 4,50,000. ಲೋನ್ ಬೇಕಾದ್ರೆ 4 ಲಕ್ಷ ತನಕ ಮಾಡ್ಕೊಡ್ತೀನಿ. ಹಾಗೇನೆ ಇನ್ನೊಂದು ಗಾಡಿ ಬರ್ತಾ ಇದೆ, 18 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್, ಅದು ಡೀಸೆಲ್ ಗಾಡಿ, ರೆನಾಲ್ಡ್ ಡೆಸ್ಟರ್. ಅದು ಗಾಡಿ ಬರುತ್ತೆ, ಅದು ಗಾಡಿ ನಾನು ಕೋಟ್ ಮಾಡ್ತೀನಿ ಬಿಡಿ ಸರ್ ಪ್ರೈಸ್.